ಫ್ಯಾಮಿಲಿ ಜೊತೆ ಮಾಡೋದಕ್ಕೂ ಫ್ರೆಂಡ್ ಜೊತೆ ಮಾಡೋದಕ್ಕೂ ಭಾಳನ ವ್ಯತ್ಯಾಸ ಐತಿ ಜರ್ನಿ ಟ್ರಿಪ್. ಹೌದಲ್ರಿ ಮತ್ತೆ? ಕುಂಕುಮ ಅರಶಿನ ಎಲ್ಲರಿಗೂ ಹೆಂಗೆ ಕಾಣತೈತೆ ನೋಡಿ, ಎಷ್ಟು ಚಂದ ಲಕ್ಷಣ. ಎಲ್ಲಮ್ಮ ದೇವಿ ಥರ ಹಲೋ ಸ್ನೇಹಿತರೆ, ಮತ್ತೊಂದು ಹೊಸ ಲಾಗಿಗೆ ಎಲ್ಲ ನನ್ನ ಸ್ನೇಹಿತರಿಗೂ ಸ್ವಾಗತ. ಸ್ನೇಹಿತರೆಲ್ಲರೂ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೆ ನೋಡಿರಿ, ನನಗೆ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾನಂತೂ ಆರಾಮಾಗಿದ್ದೀನಿ ನೋಡಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಂತೂ ಯೂಟ್ಯೂಬ್ ಜರ್ನಿಯಲ್ಲೇ ನಮ್ಮ ಮರೆಯಲಾರದಂಥ ದಿವಸ ಅಂತ ಹೇಳ್ತೀನಿ. ಹಾಗೇನೆ ಸಾಕಷ್ಟು ಸಂತೋಷ, ಸಾಕಷ್ಟು ಖುಷಿ ಪಟ್ಟಂಥ ಒಂದು ದಿನ ಅಂತಲೂ ಹೇಳ್ತೀನಿ ನೋಡ್ರಿ. ಯಾಕಂದರೆ ಇವತ್ತಿನ ಫುಲ್ ಡೇ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗೋಸ್ಕರ ಅಂತಲೇ ಹೇಳ್ಬೋದು. ಈ ಒಂದು ಫುಲ್ ಲಾಗ್ ಅಂತ ನೋಡ್ರಿ, ಅವರಿಗೋಸ್ಕರ ಅಂತ ಹೇಳ್ಬೋದು ಸ್ನೇಹಿತರೆ. ಹೌದು, ನೋಡಿದ್ರಿ ನೀವು, ಅರ್ಲಿ ಮಾರ್ನಿಂಗ್ 5:30 ನಮ್ಮ ಜರ್ನಿ ಸ್ಟಾರ್ಟ್ ಆಗೈತಿ. ಈಗ ಏನಪ್ಪ ಏನು ಹೇಳಕತ್ತೀನಿ ಅಂತ ಅಂದ್ಕೊಂಡ್ರಿ ಸ್ನೇಹಿತರೆ, ಬೆಂಗಳೂರಿಂದ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಧಾರವಾಡಕ್ಕೆ ಬಂದಿದ್ದರು. ಅವರ ಒಂದು ಪರ್ಸ್ನಲ್ ಕೆಲಸದ ಮೇಲೆ ಒಂದು ಟ್ರೈನಿಂಗ್ ನಿಮಿತ್ತ ಬಂದಿದ್ದರು. ಅಲ್ಲಿ ಅವರ ಸಹಪಾಠಿಗಳು ಅಂದರೆ ಅವರೆಲ್ಲ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದು 4 ಜನ, ಇನ್ನೂ 3 ಜನ ನನಗೆ ಹೊಸ ಮೇಡಮ್ಗಳು, ಹೊಸ ಸಬ್ಸ್ಕ್ರೈಬರ್ಸು ಕೂಡ ಸಿಕ್ರು ಅಂತ ಹೇಳ್ಬೋದು. ಸೊ ಅವರ ಟ್ರೈನಿಂಗ್ ಟೈಮಲ್ಲೇ ಅಂದ್ರೆ ಅರ್ಲಿ ಮಾರ್ನಿಂಗಿಂದ 9:30 ಮಟ್ಟ ಅವ್ರಿಗೆ ಟೈಮ್ ಇತ್ತು. ಸೊ ಹೀಗಾಗಿ ಸೌದತ್ತಿಗೆ ಹೋಗೋಣ ಅಂತ ಹೇಳಿದರು. ಸೊ ಇಲ್ಲಿ ಗ್ರೇ ಕಲರ್ ಜಾಕೆಟಲ್ಲೇ ನೋಡ್ತಾ ಇದ್ದಿರಲ್ಲ, ಅವರೇ ಮೇಡಮ್ಮು. ಇವರು ಇನ್ನು ನನ್ನ ಹಿಂದೆ ನಿಂತಂಥ ಇನ್ನು 3 ಜನ ಮೇಡಮ್ಗಳು ಅವ್ರ ಫ್ರೆಂಡ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಅವರೆಲ್ಲರೂ ಸೇರಿ ಅಂದರೆ ನಾವೆಲ್ಲರೂ ಸೇರಿ ಶ್ರೀ ಯಲ್ಲಮ್ಮ ದೇವಿಯ ದರ್ಶನಕ್ಕೆ ಬಂದೇವಿ. ಎಕ್ಸಾಕ್ಟಾಗಿ 6:30ಗೆ ನಾವು ಯಲ್ಲಮ್ಮ ಗುಡ್ಡದಲ್ಲೇ ಇದ್ವಿ ನೋಡ್ರಿ. ಇನ್ನೂ ಕೂಡ ಪೂಜೆ ನಡೀತಾನೆ ಇತ್ತು. ನಂತರದಲ್ಲಿ ಗೇಟ್ ಓಪನ್ ಮಾಡಿದರು. ರಶ್ ಏನಿರಲಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಯಲ್ಲಮ್ಮ ಗುಡ್ಡ ಮೊದಲೆಲ್ಲ ನೋಡಿದವ್ರಿಗೆ ಈ ಒಂದು ಸರ್ತಿ ಸಾಲು ನೋಡಿದ್ರೆ ಗೊತ್ತಾಗ್ತೈತಿ ಎಷ್ಟು ಖಾಲಿ ಖಾಲಿ ಐತೆ ಅಂತ ಹೇಳಿ. ಯಾಕಂದ್ರೆ ಆಶ್ಚರ್ಯ ಆಕೈತಿ ಯಲ್ಲಮ್ಮ ಗುಡ್ಡ ಇಷ್ಟು ಖಾಲಿ ಇರೋದು ನೋಡಿದರೆ. ಹೌದು ಸ್ನೇಹಿತರೆ, ಇವತ್ತು ಶುಕ್ರವಾರ ಬೆಳಗ್ಗೆ ಆದರೂ ಕೂಡ ನಾವು ಬೇಗ ಹೋಗಿದ್ವಲ್ಲ, ಅಷ್ಟೊಂದು ರಶ್ ಇರಲಿಲ್ಲ ಸ್ನೇಹಿತರೆ. ಈಗ ಮುಂದೆ ಏನು ಮೇಡಮ್ ಹೋಗ್ತಾ ಇದ್ದಾರಲ್ಲ, ಸೊ ಅವರೇ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಅಂತ ಹೇಳ್ಬೋದು. ಸ್ವರ್ಣ ಗೌರಿ ಮೇಡಮ್ ಅವ್ರ ಹೆಸರು ಎಷ್ಟು ಮುದ್ದಾಗೈತಿ, ಅವರು ಕೂಡ ಅಷ್ಟೇ ಮುದ್ದಾಗಿದ್ದಾರೆ. ಮತ್ತು ಅವರ ಒಂದು ಪ್ರೀತಿಯ ನೇಚರ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ಧಾರವಾಡಕ್ಕೆ ಬರೋಕ್ಕಿಂತ ಬಿಫೋರ್ನ ನನಗೆ ಕಾಲ್ ಮಾಡಿದರು, ಇಲ್ಲಪ್ಪ ಬರ್ತಾ ಇದ್ದೀನಿ, ಮೀಟ್ ಆಗೋಣ ಅಂತ ಹೇಳಿದರು. ಸೊ ಬಂದರು, ಮೀಟ್ ಆದಿವಿ. ನಂತರದಲ್ಲಿ ಹಿಂಗೆ ಹೋಗೋಣ, ಹಿಂಗೆ ಚಲೋ ಐತಿ, ದರ್ಶನ ಮಾಡ್ಕೊಂಡು ಬರೋಣ ಅಂದ್ರೆ ಅವಶ್ಯವಾಗಿ ಮೇಡಮ್ ಅಂದೆ. ಸೊ ಇವರೇ ನೋಡ್ರಿ, ಸ್ವರ್ಣ ಗೌರಿ ಮೇಡಮ್ ಅವರು. ಹೆಸರೇ ಎಷ್ಟು ಮುದ್ದಾಗೈತಲ್ಲ, ನನಗೆ ಭಾಳನ ಇಷ್ಟ ಆಯಿತು. ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ, ನಾನು ಒಲ್ಲೆ ಅಂದ್ರೆ ಕೇಳಲೇನೇ ಇಲ್ಲ ನಿಮ್ಗೆ ಕಂಫರ್ಟ್ ಆಗಂಗಿಲ್ಲ ಬೇಡ ಅಂದ್ರೂ, ಇಲ್ಲಮ್ಮ ಬರಬೇಕು, ನೀನು ಮನೆ ಕಟ್ತಾ ಇದೆಯಾ, ನಿನಗೂ ದೇವಿ ಆಶೀರ್ವಾದ ಸಿಗಲಿ, ಮತ್ತು ನಿನ್ನ ಜೊತೆ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗ್ತೈತಿ, ಬಾ ಅಂಥೇಳಿ ಭಾಳನ ಫೋರ್ಸ್ ಮಾಡಿದರು. ಮತ್ತು ನನಗೂ ಅವ್ರ ಜೊತೆ ಇರೋದು ನನಗೂ ಇಷ್ಟನೂ ಇತ್ತು. ಆದರೂ ಕೂಡ ಬಂದೆ ನೋಡ್ರಿ. ಮತ್ತು ನಂದ ಗಾಡಿನ ಅವರು ಬುಕ್ ಮಾಡಿದರು, ಎಲ್ಲನೂ ಪೇ ಕೂಡ ಮಾಡಿದರು. ಅದು ಇಂಪಾರ್ಟೆಂಟ್. ಯಾಕಂದ್ರೆ ನನ್ನ ಕಷ್ಟ ಅವರಿಗೆ ಅರ್ಥ ಆಗೈತಲ್ಲ, ಹೀಗಾಗಿ ನನಗೆ 1 ರೂಪಾಯಿನೂ ಖರ್ಚು ಮಾಡಿಸಿ ಕೊಟ್ಟಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡ್ರಿ, ನೀವು ಕೂಡ ಶ್ರೀ ಯಲ್ಲಮ್ಮ ದೇವಿ, ಶ್ರೀ ರೇಣುಕಾದೇವಿಯ ದರ್ಶನ ಮಾಡಿಕೊಳ್ರಿ. ನನ್ನ ಒಂದು ಈ ಬ್ಲಾಗ್ ಮುಖಾಂತರ ತುಂಬಾ ಸಮಾಧಾನವಾದ, ಶಾಂತವಾದ ದರ್ಶನ ಇವತ್ತು ನಮಗೆ ಸಿಕ್ತು. ಹಾಗೆ ನಿಮ್ಮೆಲ್ಲರಿಗೂ ದರ್ಶನ ಮಾಡಿಸುವಂಥ ಒಂದು ಭಾಗ್ಯನೂ ನನಗೆ ಸಿಕ್ತು. ಕೆಲವೊಂದು ಸರಿ ವಿಡಿಯೋ ಮಾಡೋಕ್ಕೆ, ಫೋಟೋ ತೊಗೊಳಕ್ಕೆ ಬಿಡೋಂಗಿಲ್ಲ. ಬಟ್ ಇವತ್ತು ಆ ಥರ ಏನೂ ಇರಲಿಲ್ಲ. ಆರಾಮಾಗಿ ದೇವಿಯ ದರ್ಶನನೂ ಮಾಡ್ಕೊಂಡ್ವಿ, ನಿಮ್ಮೆಲ್ಲರಿಗೋಸ್ಕರ ವಿಡಿಯೋನೂ ಮಾಡಿಕೊಂಡೆ ನೋಡ್ರಿ. ಶ್ರೀ ರೇಣುಕಾದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ದೇವಿ ಹತ್ರ ಬೇಡ್ಕೊಂಡೆ ಕೂಡ. ನಿಮಗೂ ಹೇಳ್ತಾ ಇದ್ದೀನಿ, ಎಲ್ಲನೂ ದೇವಿ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಕೂಡ. ಸೊ ಈ ಶ್ರೀ ಯಲ್ಲಮ್ಮ ದೇವಿಯ ದರ್ಶನ ಮಾಡಿಕೊಂಡು ನಾವೇನು ಮಾಡಿದ್ವಿ, ಹೊರಗಡೆ ಬಂದಾದ ನಂತರ ನಾನು ಅವ್ರಿಗೆ ಹೇಳಿದೆ, ಇಲ್ಲ ಮತ್ತು ಟೈಮ್ ಐತಿ ಅಂದ್ರೆ 9:30ಗೆ ಅವರಲ್ಲಿ ಇರಬೇಕಿತ್ತು ಟ್ರೈನಿಂಗಿಗೆ. ಇವತ್ತೊಂದು ದಿವಸ ಅವ್ರದ್ದು ಟ್ರೈನಿಂಗ್ ಇತ್ತು, ಟೈಮ್ ಐತಿ. ಮತ್ತು ನಾವು ಏನು ಮಾಡೋಣಪ್ಪ ಅಂದ್ರೆ ಜೋಗಳಬಾವಿ ಸತ್ಯವನ ನೋಡೋಣ, ಭಾಳ ಸುಂದರವಾದ ಪ್ಲೇಸ್ ಐತಿ. ಮಲಪ್ರಭಾ ನದಿ ದಂಡೆಗೆ
ಭಾಳನ ಚಂದ ಅದ, ಒಂದು ಪ್ರಕೃತಿ ಮಧ್ಯೆ ದೇವಸ್ಥಾನ ಐತಿ, ಇಲ್ಲ ಅಲ್ಲಿ ಹೋಗೋಣ ಅಂತ ಹೇಳಿದೆ. ಪಾಪ ಸರಿ ಬಿಡು, ಅವರು ಹಾಗೇನ ಅಂದರು. ಆಯ್ತಮ್ಮ 9:30 ಒಳಗೆ ಯಾವೆಲ್ಲ ಪ್ಲೇಸ್ ಅದಾವೋ ಎಲ್ಲನೂ ವಿಸಿಟ್ ಮಾಡಿಸು, ನಮಗೂ ಖುಷಿ ಆಕೈತಿ ಅಂತ ಹೇಳಿದರು. ನಿಜವಾಗ್ಲೂ ಅವರೆಲ್ಲರೂ ನನಗಿಂತ ಎಷ್ಟು ದೊಡ್ಡವ್ರು ಇರ್ಬೋದು ಖರೆ, ಆದರೆ ಒಂದು ಫ್ರೆಂಡ್ಲಿ ಆಗಿದ್ರಂತಲೇ ಹೇಳ್ಬೋದು. ನಿಜವಾಗ್ಲೂ 4 ಜನ ಮೇಡಮಿಗೆ ಹೇಳ್ತೀನಿ, ತುಂಬ ತುಂಬ ಥ್ಯಾಂಕ್ಸ್. ಮತ್ತು ನಿಮ್ಮನ್ನೆಲ್ಲ ಮೀಟ್ ಮಾಡಿ ನನಗೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ಬೋದು. ಈ ಒಂದು ಸಂದರ್ಭನ ಯಾವಾಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್ ನಾನು. ಮತ್ತು ಇವರೆಲ್ಲರೂ ಕೂಡ ಹೆಡ್ ಮಾಸ್ಟರ್ ನೋಡ್ರಿ, ಸ್ಕೂಲ್ ಹೆಡ್ ಮಾಸ್ಟರ್ ಇವರು. ಆ ಒಂದು ಹೆಡ್ ಮಾಸ್ಟರ್ ವೃತ್ತಿಯಲ್ಲಿನ ಒಂದು ಟ್ರೈನಿಂಗಿಗೋಸ್ಕರ ನಮ್ಮ ಧಾರವಾಡಕ್ಕೆ ಬಂದಾರ. ಅದು ನನ್ನ ಸುದೈವ ಆಗಿತ್ತು, ಅವರಿಗೆಲ್ಲ ಧಾರವಾಡಕ್ಕೆ ಟ್ರೈನಿಂಗ್ ಇದ್ದಿದ್ದು. ಅವರು ಕೂಡ ಅಷ್ಟೇ ಖುಷಿ ಪಟ್ರಂತ, ಧಾರವಾಡಕ್ಕೆ ಟ್ರೈನಿಂಗ್ ಇದ್ದಿದ್ದು ನೋಡಿ ಪದ್ಮಾನ್ ಮೀಟ್ ಆಗ್ಬೋದಲ್ಲ ಅಂತ ಹೇಳಿಬಿಟ್ಟು. ಸೊ ಮೇಡಮ್ ಅವ್ರ ಜೊತೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ನನಗೆ ಭೇಟಿ ಆದರು. ನಾ ಹೇಳಿದೆ ನಿಮಗೆ ಜೋಗಳಬಾವಿಗೆ ಬರ್ತೀವಿ ಅಂತ. ಸೊ ಜೋಗಳಬಾವಿಗೆ ನಾವು ಬಂದ್ವಿ. ಬರ್ರಿ ಮೇಡಮ್, ಜೋಗಳಬಾವಿ ನೋಡ್ರಿ, ಇದು ಜೋಗಳಬಾವಿ ಸತ್ಯವ್ವ. ಇಷ್ಟು ಮಾರ್ನಿಂಗ್ ಬಂದಿದ್ವಲ್ಲ, ಮನಸ್ಸು ಎಷ್ಟೊಂದು ಪ್ರಶಾಂತವಾಗಿತ್ತು, ಶಾಂತವಾಗಿತ್ತು. ಅಂದ್ರೆ ಫುಲ್ ಆನ್ ಪಾಸಿಟಿವ್ ವೈಬ್ಸ್ ಇತ್ತು ನೋಡ್ರಿ. ಅಷ್ಟೊಂದು ಖುಷಿ ಇತ್ತು ಮನಸ್ಸೊಳಗೆ, ಮನದೊಳಗೆ ಅಂತ ಹೇಳ್ಬೋದು. ನೋಡ್ರಿ, ರೆಶ್ ಅಂತೂ ಇರಲೇನೇ ಇಲ್ಲ. ಜೋಗಳಬಾವಿ ಒಳಗಂತೂ ಒಟ್ಟನೂ ರೆಶ್ಶೇ ಇರಲಿಲ್ಲ. ಆರಾಮಾಗಿ ದರ್ಶನ ಆಯಿತು ಸ್ನೇಹಿತರೆ. ಮತ್ತು ನೇಚರ್ ನೋಡ್ತಾ ಇದ್ದೀರಿ, ಇನ್ನು ಸೂರ್ಯ ಎಷ್ಟು ಪ್ರಕಾಶಮಾನವಾಗಿ ಈಗ ಬರಾಕತ್ತಾನು. ಇಲ್ಲಿವರೆಗೂ ಸ್ವಲ್ಪ ಚುಮ್ಮು ಚಳಿ ವಾತಾವರಣ ಇತ್ತು. ಇನ್ನು ನಂತರ ಸ್ವಲ್ಪ ಬಿಸಿಲು ಇರಾಕತ್ತಿತ್ತು. ನಾವು ಕೂಡ ಬಂದ್ವಿ ದರ್ಶನಕ್ಕೆ. ನೋಡ್ತಾ ಇರ್ಬೋದು, ಖಾಲಿನ ಐತಿ. ಯಾಕಂದರೆ ನಮ್ಮ ಭಾಗದ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಈ ಒಂದು ಖಾಲಿ ನೋಡಿದ್ರೆ ಆಶ್ಚರ್ಯ ಆಗೋದು ಗ್ಯಾರಂಟಿನ. ಇಷ್ಟು ದೇವಸ್ಥಾನ ಇಷ್ಟು ಖಾಲಿ ಇದ್ದದ್ದು ಯಾರು ನೋಡಿರಂಗೇನೇ ಇಲ್ಲ, ಅಷ್ಟೊಂದು ಖಾಲಿ ಇತ್ತು ನೋಡ್ರಿ. ಮತ್ತು ಇಲ್ಲೇನೈತಿಪ್ಪ, ಪುಷ್ಕರ್ಣಿ ಐತಿ. ಸೊ ಪುಷ್ಕರ್ಣಿ ಕೂಡ ನಾನು ಅವರಿಗೆ ತೋರಿಸಿದೆ. ಹಾಗೆ ನಮ್ಮ ಸುಂದರವಾದ ಮಲಪ್ರಭಾ ನದಿ ಕೂಡ, ಅದನ್ನು ಕೂಡ ತೋರಿಸಿದೆ. ತುಂಬಾ ಖುಷಿಪಟ್ಟರು. ಎಲ್ಲನೂ ಕೂಡ ಚೆನ್ನಾಗಿ ದರ್ಶನ ಆಯಿತು, ಮತ್ತು ಎಲ್ಲನೂ ಚೆನ್ನಾಗೈತಲ್ಲ ಅಂತ ಹೇಳಿಬಿಟ್ಟು ಅವರು ಕೂಡ ಖುಷಿಪಟ್ಟರು. ಅದು ನನಗೆ ಖುಷಿ ಆಯಿತು. ನಾನು ಕರ್ಕೊಂಬಂದಿದ್ದಕ್ಕೂ ಏನಪ್ಪ ರೆಶ್ ಆಯಿತು, ದರ್ಶನ ಆಗಲಿಲ್ಲ ಅಂತೆಲ್ಲ ಹಿಂಗೇನೂ ಆಗಲಿಲ್ಲ. ಆರಾಮಾಗಿ ದೇವಿ ದರ್ಶನವೂ ಆಯಿತು, ಈ ದೇವಿಯ ದರ್ಶನವೂ ಆಯ್ತು ನೋಡ್ರಿ. ತುಂಬಾ ಮನಸ್ಸಿಗೆ ಸಮಾಧಾನ ಆಯ್ತು ಅಂತ ಹೇಳ್ಬೋದು ಸ್ನೇಹಿತರೆ. ನಿಜವಾಗ್ಲೂ ನನಗೆ ಇಷ್ಟು ಖುಷಿ ಆಗಾಕತ್ತೈತಂದ್ರೆ ಇದು ವಾಯ್ಸ್ ಓವರ್ ಕೊಡಾಕತ್ತೀನಿ, ಅಷ್ಟೊಂದು ನನಗೆ ಸಂತೋಷ ಆಗೈತೆ ಅಂತಲೇ ಹೇಳ್ಬೋದು ನೋಡ್ರಿ. ಅಷ್ಟು ಖುಷಿಯಾಗಿತ್ತು. ಬಟ್ ಒಂದು ಬೇಜಾರು ಏನಾಯ್ತಂದ್ರೆ, ಅವ್ರನ್ನ 3 ದಿನ ಅವ್ರದ್ದು ಟ್ರೈನಿಂಗ್ ಇದ್ದರೂ ಕೂಡ ನಮ್ಮ ಮನೆಗೆ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ, ಅಷ್ಟೊಂದು ಬ್ಯುಸಿ ಇದ್ರು ಅವರು. ಅದೊಂದು ಬೇಜಾರಾಯಿತು. ಬಟ್ ಹೇಳಾರ, ಪ್ರಾಮಿಸ್ ಮಾಡ್ಯಾರ ನೆಕ್ಸ್ಟ್ ಟೈಮ್ ಖಂಡಿತವಾಗಿಯೂ ಬರ್ತೀವಿ ಅಂತ ಹೇಳಿ. ಅದೇನೋ ಗೊತ್ತಿಲ್ಲ, ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರೆ ನನಗಿನ್ನೂ ಖುಷಿ ಜಾಸ್ತಿ ಆಗ್ತಿತ್ತು. ಪರವಾಗಿಲ್ಲ ಪಾಪ, ನಿಜವಾಗ್ಲೂ ಅವ್ರು ಬ್ಯುಸಿನೇ ಇದ್ರೆ. ಈ ದೇವ್ರ ದರ್ಶನಕ್ಕೂ ಕೂಡ 3 ದಿನದಾಗ ಈ ಲಾಸ್ಟ್ ಡೇ ಆಯ್ತು ನೋಡ್ರಿ. ಫಸ್ಟ್ ಡೇನ ಅಂದರು, ಸೆಕೆಂಡ್ ಡೇನ ಅಂದರು, ಬಟ್ ಆಗಿರಲೇನೇ ಇಲ್ಲ. ಫೈನಲ್ ಆಗಿ ಇವತ್ತು ಬಂದಿದ್ವಿ ನಾವು. ಆದರೂ ಕೂಡ ಅಂದರು ಇಲ್ಲ ಫ್ರೈಡೇ ಏನೋ ರಶ್ ಇರತ್ತಂತ, ಮತ್ತು ಹೆಂಗೆ ಮಾಡೋದು ಅಂತ ಭಾಳನ ಪಾಪ ಕೇಳಿದ್ರು ಅವರು. ಇಲ್ಲ, ನಾ ಹೇಳಿದೆ ಅರ್ಲಿ ಮಾರ್ನಿಂಗ್ ಅಷ್ಟಿರಲ್ಲ, ಬರ್ರಿ ಹೋಗೇ ಬಂದುಬಿಡೋಣ, ಭಾಳನ ಶಕ್ತಿಶಾಲಿ ದೇವಿ ಆಕಿ ಅಂದೇ ಬಂದಮೇಲೆ ಬಿಡೋದೇ ಬೇಡ ಮೇಡಮ್ಮ, ನಾನು ಅಡ್ಡಾಡ್ಸ್ಕೊಂಡು ಬರ್ತೀನಿ ಬರ್ರಿ ನಿಮ್ಗೆ ಅಂಥೇಳಿ ಎಲ್ಲರೂ ಕೂಡ ಬಿಟ್ವಿ ನೋಡ್ರಿ. ಅವರು ಕೂಡ ಅಷ್ಟೇನ ಪ್ರೀತಿಯಿಂದ ಬಂದರು. ಎಲ್ಲನೂ ಚೆನ್ನಾಗಿ ಆಯ್ತಲ್ಲ, ನನಗೂ ಅದು ಸಮಾಧಾನ, ಖುಷಿಪಟ್ರೆ ಎಲ್ಲ ನೋಡಿ. ಚೆನ್ನಾಗೈತಿ ಇಲ್ಲೆಲ್ಲ ನೇಚರ್ ಅಂಥೇಳಿ. ಇದನ್ನೆಲ್ಲ ನೋಡಿಕೊಂಡು ನಾವು ಡೈರೆಕ್ಟಾಗಿ ಧಾರವಾಡಕ್ಕನ ಹೋದ್ವಿ ಸ್ನೇಹಿತರೆ. ಟಿಫನ್ ಮಾಡ್ಕೊಳ್ಳೋಣ ಅಂತಂದರು. ಬಟ್ ನಾನು ಇನ್ನೂ ಅಷ್ಟೊಂದು ಟೈಮೂ ಆಗಿರಲಿಲ್ಲ, 7:30 ಏನೋ ಆಗಿತ್ತಿಲ್ಲೇ. ಅದಕ್ಕೆ ನಾನು ಇಲ್ಲ ಧಾರವಾಡಕ್ಕೆ ಹೋಗಿನ ಟಿಫನ್ ಮಾಡೋಣ ರೀ ಮೇಡಮ್, ಇನ್ನೂ ಅಷ್ಟು ಟೈಮೂ ಆಗಿಲ್ಲ, ಮತ್ತು ನಮ್ಮ ಧಾರವಾಡದಷ್ಟು ಟೇಸ್ಟಿಯಾಗಿ ಈ ಕಡೆ ಅಷ್ಟೊಂದು ಸರಿಯಾಗಿನೂ ಇರೋದಲ್ಲ, ಬೇಡ ಅಂಥೇಳಿ ಅವರಿಗೆ ಟಿಫನಿಗೂ ಬಿಡಲಿಲ್ಲ. ಯಾಕನ್ನೋಕ್ಕೂ ಒಂದು ರೀಸನ್ ಇತ್ತು. ಯಾಕಂದ್ರೆ ನಮ್ಮ ಧಾರವಾಡದ ಎಲ್ಲಿ ಕ್ಯಾಂಟೀನಿಗೆ ಅವ್ರಿಗೆ ಕರ್ಕೊಂಡು ಹೋಗಬೇಕು, ಅಲ್ಲಿದು ನಮ್ಮ ಜೋಳದ ವಡೆ ಅದು ಅವ್ರಿಗೆ ಟೇಸ್ಟ್ ಮಾಡಿಸ್ಬೇಕು ಅನ್ನೋದು ನನಗೆ ಭಾಳ ಇಷ್ಟ ಆಯಿತು. ತುಪ್ಪದ ಅವಲಕ್ಕಿ, ಆಮೇಲೆ ಜೋಳದ ವಡೆ, ಸೂಪರಾದ ಡಿಶಸ್ ಎಲ್ಲಿ ಕ್ಯಾಂಟೀನದ್ದು. ಭಾಳ ಪುರಾತನವಾದ ಹೋಟೆಲು, ಅಷ್ಟೇ ರುಚಿಗೆ ಹೆಸರುವಾಸಿಯಾದದ್ದು. ಅಲ್ಲಿಗೆ ಕರ್ಕೊಂಡು ಬರಬೇಕು ಅನ್ನೋದು ಆಸೆಗೆ ನಾನು ಎಲ್ಲೇನೂ ಕೂಡ ಟಿಫನ್ ಮಾಡಲಿಲ್ಲ ನಾವು. ಹೀಗಾಗಿ ನಾವು ಜೋಗಳಬಾವಿ ಸತ್ಯವ ದರ್ಶನ ಹಾಗೆ ನದಿ ಎಲ್ಲ ನೋಡಿಕೊಂಡು ಸೀದಾ ನಮ್ಮ ಧಾರವಾಡದ ಮುರುಘರಾಜೇಂದ್ರ ಮಠ, ಮುರುಘಾ ಮಠಕ್ಕೆ ಬರ್ತೀವಿ ನೋಡ್ರಿ. ಇನ್ನೊಂಚೂರು ಈ ಕಡೆ ಸರಿ ರೀ, ಇದು ಗ್ಯಾಪ್ ಆಕೈತಿ, ನದೇನ ಬರಲಿ. ಇಲ್ಲ ಈ ಕಡೆ ಹಾಂ
ಇರಲಿ ಇರಲಿ. ಕುಂಕುಮ ಅರಶಿನ ಎಲ್ಲರಿಗೂ ಹೆಂಗೆ ಕಾಣತೈತೆ ನೋಡಿ, ಎಷ್ಟು ಚಂದ ಲಕ್ಷಣ. ಎಲ್ಲಮ್ಮ ದೇವಿ ಇರ್ತಾರೆ. ಓಕೆ, ಏನಂದರೆ ಹೊಸ ಒಂದು ಇದು ಅಲ್ಲಿ ಎಲ್ಲರೂ ಇವರೇನೆ. ಯಾಕಂದರೆ ಬಿಟ್ಬಿಡ್ರಿ, ಇಲ್ಲೇ ಒಳಗೆ ಹೋಗಿ. ಈ ಕಡೆಯಿಂದ ಬರ್ರಿ, ಇಲ್ಲಿ ಬರ್ರಿ. ಸ್ನೇಹಿತರೆ ನೋಡ್ರಿ, ಧಾರವಾಡದ ಮುರುಘಾ ಮಠಕ್ಕೆ ಬಂದ್ವಿ ನಾವು. ಭಾಳ ದೊಡ್ಡ ಮಠ ರೀ. ಯಾರೆಲ್ಲ ನೋಡಿರಿ ಕಮೆಂಟ್ ಮಾಡಿರಿ. ಮತ್ತು ದೊಡ್ಡ ಪ್ರಮಾಣದ ಜಾತ್ರೆ ಕೂಡ ನಡೀತೈತಿ ಪ್ರತಿ ವರ್ಷ ಇಲ್ಲೇ. ಮತ್ತು ಈ ಒಂದು ಮಠದ ಏನಂದ್ರೆ ನನಗೆ ಬಾಲ್ವಾಡಿಯಿಂದ 4ನೇ ಕ್ಲಾಸ್ ಅರ್ಧ ವರ್ಷಕ್ಕೆ ಆಗೋವರೆಗೂ ಇದೇ ಒಂದು ಮುರುಘಾ ಮಠದ ಶಾಲೆಯಲ್ಲಿ ನಾನು ಕಲಿತಿದ್ದು. ಅರ್ಧ 4th ಸ್ಟ್ಯಾಂಡರ್ಡ್ ಹಾಫ್ ಇಯರ್ ಆದ ನಂತರ ನಾವು ಮೊನ್ನೆ ಗುರುವಂದನಾ ಕಾರ್ಯಕ್ರಮ ಮಾಡಿದೆ. ನನ್ನ ಪ್ರೈಮರಿ ಶಾಲೆ ತೇಜಸ್ವಿನಗರದ ಅಲ್ಲೇ ನಾನು ಕಂಟಿನ್ಯೂ ಮಾಡಿ 7th ಅಲ್ಲಿ ಮಾಡಿದ್ದು ನೋಡ್ರಿ. ಸೊ ಇಲ್ಲೇನೈತಲ್ಲ, ಮುರುಘರಾಜೇಂದ್ರ ಸ್ವಾಮಿಗಳ ಗದ್ದಿಗೆ, ಎಲ್ಲರ ಗದ್ದಿಗೆಗಳು ಬರ್ತಾವ್ರಿ ಇಲ್ಲೇ. ಭಾಳ ಸುಂದರವಾದ ಒಂದು ಮಠ ಅಂತ ಹೇಳ್ಬೋದು. ಅಷ್ಟೇ ವಿಶಾಲವಾದ ಒಂದು ಮಠ ನೋಡ್ರಿ. ದರ್ಶನ ಕೂಡ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರೂ ಕೂಡ. ಕಲ್ಸಕ್ಕರೆ ಪ್ರಸಾದ ಕೊಟ್ಟರು ಎಲ್ಲರಿಗೂ ಕೂಡ. ಅರ್ಚಕರು ಕೂಡ ಮಾತಾಡ್ಸಿದ್ರು. ಎಲ್ಲರೂ ಹೊಸಬ್ರಾಗೆ ಕಂಡ್ರಲ್ಲ, ಕೇಳಿದರು ಯಾವ ಊರಿಂದ ಬಂದಿರಿ ಅಂತ ಹೇಳಿಬಿಟ್ಟು. ನಾನು ಒಬ್ಬಳೇ ಧಾರವಾಡದೊಳ್ಳೆ ನಾನು, ಇವರೆಲ್ಲ ಬೆಂಗಳೂರವರು ಅಂತ ಹೇಳಿದೆ. ಅವರು ಕೂಡ ಹೇಳ್ಕೊಂಡ್ರು ನಾವು ಬೆಂಗಳೂರಿಂದ ಬಂದಿರೋದು ಈ ಥರ ಅಂಥೇಳಿ. ಸೊ ನೋಡಿರಿ, ನಾನು ನಮ್ಮ ಧಾರವಾಡದ ಮುರುಘಾ ಮಠಕ್ಕೆ ಕರ್ಕೊಂಡು ಬಂದೇನವರಿಗೆ. ಸೊ ನೋಡಿರಿ ಅಂತ ಅವ್ರ ಜೊತೆ ನೀವು ಕೂಡ ಮಠನ ನೋಡಿರಿ, ಹೆಂಗೈತಿ ನನ್ನ ಜೊತೆ ಶೇರ್ ಮಾಡಿಕೊಡ್ರಿ. ಸೊ ಮುರುಘಾ ಮಠ ಎಲ್ಲ ನೋಡ್ಕೊಂಡು ಆದ ನಂತರ
ಟೈಮ್ ಬಂದುಬಿಟ್ಟು 8:40 ಆಗಿತ್ತು. ಇನ್ನೂ ಒಂದು 40 to 45 ಮಿನಿಟ್ಸ್ ಇತ್ತು ಅವರಿಗೆ. ಸೊ ಅದಕ್ಕೋಸ್ಕರ ನನ್ನ ಲೋಕಲಲ್ಲಿ ಬರುವಂಥ ಒಳ್ಳೊಳ್ಳೆ ಪ್ಲೇಸ್ನ ಇನ್ನೂ ಕೂಡ ಅವ್ರಿಗೆ ತೋರಿಸ್ಬೇಕು ಅಂದ್ಕೊಂಡು ನಾವು ನೆಕ್ಸ್ಟ್ ಹೋದ್ವಿ ಕಿಲ್ಲಾ ದುರ್ಗಾದೇವಿ ದೇವಸ್ಥಾನ. ಇದು ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್ ಅಂತಲೇ ಹೇಳ್ಬೋದು. ಅಷ್ಟೇ ಪವರ್ಫುಲ್ ದೇವಿ ಒಂದು ದೇವಸ್ಥಾನ ಅಂತಲೂ ಹೇಳ್ಬೋದು ಸ್ನೇಹಿತರೆ. ಕಿಲ್ಲಾ ದುರ್ಗಾದೇವಿ ದೇವಸ್ಥಾನ ಹೌದು ಸ್ನೇಹಿತರೆ. ಇಲ್ಲೇ ನಾನು ನವರಾತ್ರಿಯಲ್ಲಿ ನಿಮ್ಗೆ ಶೇರ್ ಮಾಡಿದ್ದೆ ಲಾಗ್ನ. ಇಲ್ಲೇ ಬಂದಿದ್ದೆ ನಾನು ದಸರಾ ಟೈಮಲ್ಲೇ. ವಿಶೇಷವಾದ ಒಂದು ಪೂಜಾ, ವಿಶೇಷವಾದ ಒಂದು ಉತ್ಸವ ಇರ್ತೈತಿ. ಆ ಟೈಮಲ್ಲಿ ಬಂದಿದ್ದೆ. 9 ದಿನ 9 ಏನಂದ್ರೆ ಅವತಾರಗಳಾದ ಅಲಂಕಾರ ಕೂಡ ಮಾಡಿರ್ತಾರೆ ಇಲ್ಲೇ ದೇವಿಗೆ. ಮತ್ತು ಅಷ್ಟೇ ಸಿಕ್ಕಾಪಟ್ಟಿ ರೇಷ್ ಕೂಡ ಇರ್ತೈತಿ, ಯಾವಾಗ್ಲೂ ಇದ್ದೇ ಇರ್ತೈತಿ. ಅದ್ರಾಗ ಆ ಥರ ವಿಶೇಷ ಅಂದ್ರೆ ಇನ್ನೂ ಕೂಡ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟೊಂದು ರೇಷ್ ಇರ್ತೈತಿ. ಮತ್ತು ಇಲ್ಲೇ ಮೇನ್ ವಿಶೇಷ ಏನಪ್ಪ ಅಂತಂದ್ರೆ ಲಿಂಬೆಹಣ್ಣಿನ ದೀಪ. ಹೌದು, ದೇವಿಗೆ ಇಲ್ಲೇ ಲಿಂಬೆಹಣ್ಣಿನ ದೀಪ ಬೆಳಗೋದು ಬಹಳನ ವಿಶೇಷ ನೋಡ್ರಿ. ಎಲ್ಲರೂ ಕೂಡ ಅವರ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇಷ್ಟು ದಿನ, ಇಷ್ಟು ವಾರ, ಇಷ್ಟು ಶುಕ್ರವಾರ ಅಥವಾ ಇಷ್ಟು ಮಂಗಳವಾರ, ಇಷ್ಟು 11 ದೀಪ 21 ದೀಪ ಈ ಥರ ಬೆಳಗ್ತೀನಿ ಅಂತ ಬೇಡ್ಕೊಂಡಿರ್ತಾರೆ. ಸೊ ಅದ್ರ ಪ್ರಕಾರವಾಗಿ ದೇವಿಗೆ ಅದನ್ನು ಅರ್ಪಿಸ್ತಾರಂತ ಹೇಳ್ಬೋದು. ಮತ್ತು ಅದರ ತಕ್ಕಂತೆ ಅವ್ರು ಬೇಡಿಕೊಂಡದ್ದನ್ನು ದೇವಿ ಈಡೇರಿಸ್ತಾಳಂತ ಹೇಳ್ಬೋದು. ನಮ್ಮ ಒಂದು ಶ್ರದ್ಧಾ ಭಕ್ತಿ ಭಾವದ ಮೇಲೆ ಅವಲಂಬಿತವಾಗಿರ್ತೈತೆ ನೋಡ್ರಿ. ನಾವು ಬೇಡ್ಕೊಂಡು ಅದನ್ನು ಪಾಲನೆನ ಮಾಡಲಿಲ್ಲ ಅಂದ್ರೆ ದೇವಿ ಹೇಗೆ ನಮಗೆ ಅನುಗ್ರಹ ಮಾಡೋಕ್ಕೆ ಸಾಧ್ಯ ಹೇಳ್ರಿ ಅಲ್ವಾ? ನಾವೇನು ಅಂದ್ಕೊಂಡಿರ್ತೀವಿ ಅದಕ್ಕೇನು ಬೇಕು ಎಲ್ಲನೂ ಕೂಡ ನಾವು ನೀಟಾಗಿ ದೇವರಿಗೆ ತಕ್ಕಂತೆ ನಾವು ನಡೆದುಕೊಂಡಲ್ಲಿ ನಮಗೆ ಬೇಕಾದಂಥ ಕೆಲಸ ದೇವರು ಮಾಡಿ ಕೊಡ್ತಾರಂತ ಹೇಳ್ಬೋದು. ಇಲ್ಲೇ ಸುಬ್ರಹ್ಮಣ್ಯ ದೇವಸ್ಥಾನ ದೇವರು ನೋಡಿ ಎಲ್ಲನೂ ಇತ್ತು. ಇಲ್ಲಿ ಕೂಡ ನಮಸ್ಕಾರ ಮಾಡ್ಕೊಂಡ್ವಿ. ತುಂಬಾ ಇಷ್ಟಪಟ್ಟರು ಕೂಡ ದೇವಿಯ ಒಂದು ಅವರ ಒಂದು ಬೆಂಗಳೂರಿನ ಬನಶಂಕರಿ ದೇವಸ್ಥಾನವನ್ನು ಇಲ್ಲಿ ನೆನಪು ಮಾಡಿಕೊಂಡ್ರು. ಹೌದು, ನಮ್ಮ ಬನಶಂಕರಿ ಟೆಂಪಲ್ ಕೂಡ ತುಂಬಾ ಫೇಮಸ್ಸು. ಅಲ್ಲಿ ಕೂಡ ಲಿಂಬೆಹಣ್ಣಿನ ಆರತಿಯನ್ನು ಮಾಡುವಂಥ ಒಂದು ರೂಢಿ ಐತಿ ಅಂತಲೂ ಹೇಳ್ಕೊಂಡ್ರು. ಸೊ ಇದೆಲ್ಲ ಆದಮೇಲೆ ಇಲ್ಲೊಂದು ದೇವಿಯ ಒಂದು ಕಲ್ಲು ಇರ್ತದೆ, ನಿಮ್ಗೆ ಗೊತ್ತಿರ್ಬೋದು. ದೇವಿಯ ಆಶೀರ್ವಾದ ಮಾಡಿ ಇಟ್ಟಂಥ ಒಂದು ಕಲ್ಲೇನಿರ್ತೈತಿ. ಇಲ್ಲಿ ಕೂಡ ನಮ್ಮ ಮನಸ್ಸಲ್ಲಿ ಏನಾದರೂ ಬೇಡಿಕೆ ಇದ್ದರೆ ಅದನ್ನು ನಾವು ಬೇಡಿಕೊಂಡು ಅದನ್ನು ನಾವು ಕಲ್ಲನ್ನು ಎತ್ತಿದ್ರೆ ಸರಳವಾಗಿ ಬಂದಲ್ಲಿ ಕೆಲಸ ಆದಷ್ಟು ಬೇಗನೆ ಆಗ್ತೈತಿ ಅನ್ನೋ ಒಂದು ನಂಬಿಕೆ. ಅದನ್ನು ಕೂಡ ಮಾಡಿದ್ವಿ. ಒಂದು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡಾದ ನಂತರ ಒಂದು 2 ನಿಮಿಷ ಕೊಡೋಣ ಅಂತ ಇಲ್ಲೇ ಕೂತೇವೆ ನೋಡ್ರಿ. ಎಷ್ಟೊಂದು ಹಳೆ ಮರಗಳದಾವಲ್ಲ ಅಂತ ಹೇಳ್ತಾ ಇದ್ರು. ಹೌದು, ಭಾಳನ ಹಳೆ ಮರಗಳದಾವು. ಮತ್ತು ನೋಡ್ರಿ ಎಷ್ಟು ಪ್ರೀತಿಯಿಂದ ನನಗೆ ವಿಡಿಯೋ ಮಾಡ್ತಾಯಿದ್ರು, ಸಪೋರ್ಟ್ ಮಾಡಿದರು. ಎಲ್ಲರೂ ಕೂಡ ದೇವ್ರ ಹತ್ರ ಬೇಡ್ಕೊಂಡ್ರು, ನಿಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಕೂಡ ಹೆಚ್ಚಿನ ಒಂದು ಉನ್ನತ ಸ್ಥಿತಿಯಲ್ಲಿ ಬೆಳೀಲಿ, ನಿನ್ನ ಕಷ್ಟಗಳೆಲ್ಲ ಆದಷ್ಟು ಪರಿಹಾರವಾಗಲಿ, ನೀನು ಖುಷಿಯಾಗಿರಂಥೇಳಿ. ಸೊ ದೇವ್ರ ಜೊತೆಗೆ ನನಗೆ ಹಿರಿಯರ ಆಶೀರ್ವಾದನೂ ಭಾಳನ ಚಲೋ ಸಿಕ್ತಂತ ಹೇಳ್ಬೋದು. ಮತ್ತು ಕಿಲ್ಲಾ ದುರ್ಗಾದೇವಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಸ್ನೇಹಿತರೆ ನಾವು ಡೈರೆಕ್ಟಾಗಿ ಸೋಮೇಶ್ವರ ದರ್ಶನಕ್ಕೆ ಬಂದ್ವಿ ನೋಡ್ರಿ. ಸೋಮೇಶ್ವರ ದೇವರ ದರ್ಶನ ನಿಮ್ಗೆ ಸಾಕಷ್ಟು ಸರಿ ನಾನು ಮಾಡಿಸಿದ್ದೀನಿ. ಮೇನಾಗಿ ಶಿವರಾತ್ರಿ ಟೈಮಲ್ಲೇ ನಾನು ಇಲ್ಲೇ ದರ್ಶನಕ್ಕೆ ಬಂದಿದ್ವಿ. ಮತ್ತು ಇಲ್ಲೇನಪ್ಪ ಅಂದ್ರೆ ಇದು ಕೂಡ ಬಹಳನ ಪುರಾತನವಾದ ಒಂದು ದೇವಸ್ಥಾನ. ಗುಡಿ ಅಂತೂ ಫುಲ್ ಕಲ್ಲಿಂದ ಐತಲ್ಲ, ಇಷ್ಟು ತಂಪಿತ್ತು. ಒಳಗಡೆ ಹೋದಾಗ ಸಾಕಷ್ಟು ತಂಪಿರ್ತೈತಿ. ಮತ್ತು ಇಲ್ಲಿ ಮೇನ್ ಅಂದರೆ ಏನಂದ್ರೆ ಸಂಕ್ರಾಂತಿಗೆ ಜಾತ್ರೆ ಕೂಡ ಆಗ್ತೈತಿ ಇಲ್ಲೇ. ಈಗೇನು ಸಂಕ್ರಾಂತಿ ಬರುತ್ತಲ್ಲ ಸ್ನೇಹಿತರೆ, ದೊಡ್ಡ ಪ್ರಮಾಣದಲ್ಲಿ ಏನಂದ್ರೆ ರಥೋತ್ಸವ ಕೂಡ ನಡೀತೈತಿ. ಹಾಗೆ ಶಿವರಾತ್ರಿಯಲ್ಲಿ ವಿಶೇಷವಾದ ಒಂದು ಸೇವೆ ಕೂಡ ಇಲ್ಲೇ ನಡೀತೈತಿ ನೋಡ್ರಿ. ಅದು ಕೂಡ ಒಂದು ಜಾತ್ರೆಗಿಂತ ಏನು ಕಡಿಮೆ ಇರೋದಿಲ್ಲ. ಅದು ಬಿಟ್ಟರೆ ವಿಶೇಷವಾದ ಪ್ರತಿ ಸೋಮವಾರ ರಶ್ ಇರುತ್ತೆ. ವಿಶೇಷವಾದ ದಿನಗಳಲ್ಲಿ ಇಲ್ಲೇ ರಶ್ ಇರತ್ತೆ ನೋಡ್ರಿ. ತುಂಬಾ ಇದು ಕೂಡ ಪುರಾತನವಾದ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಮತ್ತು ಈಶ್ವರಲಿಂಗನ ಎದುರಿಗೆ ಪುಷ್ಕರಣಿ ಕೂಡ ಉಂಟು ಇಲ್ಲೇ.
ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡ್ರಿ. ಹೊರಗಡೆಯಿಂದ ದೇವಸ್ಥಾನ ಈ ರೀತಿ ಕಾಣಿಸ್ತದ. ಮತ್ತು ಇಲ್ಲೇನೈತಲ್ಲ ಪುಟಾಣಿಯ ಪ್ರತಿಯೊಂದು ದೇವರುಗಳು ಕೂಡ ಇಲ್ಲಿ ಇದ್ದಾರೆ. ದತ್ತಾತ್ರೇಯ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ಗಣೇಶನ್ ಆಗಿರ್ಬೋದು, ಸುಬ್ರಹ್ಮಣ್ಯನ ಆಗಿರ್ಬೋದು, ಎಲ್ಲ ದೇವರು ಕೂಡ ಇಲ್ಲೇ ಇದ್ದಾರೆ ನೋಡ್ರಿ. ಈಗ ನಾ ತೋರಿಸ್ತಾ ಇರೋದು ಸುಬ್ರಹ್ಮಣ್ಯ. ಸೊ ಇಲ್ಲಿ ಕೂಡ ನಾವೆಲ್ಲನೂ ದರ್ಶನ ಮಾಡ್ಕೊಂಡ್ವಿ. ಅದನ್ನೇ ನಾನು ಹೇಳ್ತಾ ಇದ್ದೆ, ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ಅವ್ರಿಗೆ ಕೊಡ್ತಾ ಇದ್ದೆ. ಬಟ್ ಇದೆಲ್ಲ ಪ್ರಕೃತಿ ನೇಚರು ಅವರಿಗೆಲ್ಲನೂ ತುಂಬಾ ಇಷ್ಟ ಆಯಿತು, ಖುಷಿಪಟ್ಟರು. ಅದು ನನಗೆ ಸಮಾಧಾನ. ಇದನ್ನೆಲ್ಲ ಮುಗಿಸ್ಕೊಂಡು ಆದ ನಂತರ ಇಲ್ಲೇನ ಕೂಡ ಶನಿ ದೇವಸ್ಥಾನ ಕೂಡ ಐತಿ ಸ್ನೇಹಿತರೆ, ಅದನ್ನು ಕೂಡ ದರ್ಶನ ಮಾಡ್ಕೊಳ್ತಾರೆ. ಮತ್ತು ಈ ಸೋಮೇಶ್ವರದ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಮಗೆ ಶಾಲ್ಮಲಾ ನದಿಯ ಉಗಮ ಸ್ಥಾನ ಕೂಡ ಸಿಗ್ತೈತಿ ಸ್ನೇಹಿತರೆ. ಅಲ್ಲಿ ಕೂಡ ಪುಷ್ಕರ್ಣಿನೂ ಉಂಟು ಮತ್ತು ಶಾಲ್ಮಲಾ ನದಿಯ ಉಗಮ ಸ್ಥಾನದ ಒಂದು ಸ್ಥಳನೂ ಉಂಟು. ಅದು ಕೂಡ ತುಂಬಾ ಶ್ರೇಷ್ಠವಾದದ್ದು. ಬಟ್ ಅಷ್ಟೊಂದು ಟೈಮ್ ಇರಲಿಲ್ಲ ಅಂತ ನಾವು ಅಲ್ಲೇ ಹೋಗಲಿಲ್ಲ ಸ್ನೇಹಿತರೆ. ಬಟ್ ನನ್ನೆಲ್ಲ ಸ್ನೇಹಿತರಿಗೆ ಮತ್ತೊಂದು ದಿವಸ ಹೋಗಿ ಆ ಒಂದು ಸ್ಥಳದ ಬಗ್ಗೆ ನಿಮ್ಗೆ ನಾನು ಶೇರ್ ಮಾಡ್ಕೊಳ್ತೀನಿ, ವಿವರಣೆಯನ್ನು ಕೊಡ್ತೀನಿ ಅಂತ ಹೇಳ್ತೇನೆ ನೋಡ್ರಿ. ಅದುವೇ ನೋಡ್ರಿ ಶನೇಶ್ವರ ದೇವಸ್ಥಾನ. ಸೊ ಎಲ್ಲರೂ ಹೋಗ್ತಾ ಇದ್ದಾರೆ. ನಾನು ಇಲ್ಲೇ ನಿಂತ್ಕೊಂಡು ವಿಡಿಯೋನ ತಗೊಳ್ತಾ ಇದ್ದೆ. ನಾನು ಹೋಗಲಿಲ್ಲ, ಸಾಕಷ್ಟು ಸರಿ ಹೋಗಿದ್ದೀನಿ ಅಂತ ಹೇಳಿಬಿಟ್ಟು. ಮತ್ತು ಈ ಸೋಮೇಶ್ವರಕ್ಕೆ ಬರುವಾಗ ಇದು ದ್ವಾರ ಬಾಗಿಲು ಹೊಸಾದು ಮಾಡ್ಯಾರಿ. ಈಗ ಒಂದು 3-4 ವರ್ಷ ಆತಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ದೊಡ್ಡ ಪ್ರಮಾಣದೊಳಗೆ ದ್ವಾರ ಬಾಗಿಲು ನಮ್ಮನ್ನೆಲ್ಲರನ್ನೂ ಸ್ವಾಗತ ಮಾಡ್ತಿತ್ತಂತನೇ ಹೇಳ್ಬೋದು ಸ್ನೇಹಿತರೆ. ಸೋಮೇಶ್ವರ ಇದು ಕೂಡ ಒಂದು ಪ್ರಸಿದ್ಧವಾದ ಒಂದು ಕ್ಷೇತ್ರ ಅಂತ ಹೇಳ್ಬೋದು. ಅಂದರೆ ಮಸ್ಟ್ ವಿಸಿಟೆಡ್ ಪ್ಲೇಸಸ್ ಅಂತ ಏನಿರ್ತಾವಲ್ಲ ಇನ್ ದ ಸಿಟಿ, ಇದು ಕೂಡ ಒಂದು ಅಂತ ಹೇಳ್ಬೋದು, ಪ್ರಮುಖವಾದದ್ದು. ಸೊ ಯಾವುದ್ಯಾವುದು ಮೇನ್ ಅದಾವಲ್ಲ ಎಲ್ಲನೂ ಕೂಡ ನಾನು ಅವರಿಗೆ ತೋರಿಸ್ತಾ ಇದ್ದೆ. ಇದು ಅವ್ರದ್ದು ಒಂದು ಆಸೆ ಇತ್ತು, ನುಗ್ಗಿಕೇರಿ ಆಂಜನೇಯನ ದರ್ಶನ ಮಾಡಬೇಕು ಅಂಥೇಳಿ. ಯಾಕಂದ್ರೆ ನಮ್ಮ ಧಾರವಾಡಕ್ಕೆ ಬಂದವರಿಗೆಲ್ಲರೂ ಯಾರಾದರೂ ಒಬ್ಬರಾದರೂ ಹೇಳಿರ್ತಾರೆ, ನುಗ್ಗಿಕೇರಿ ಆಂಜನೇಯನ ದರ್ಶನ ಮಾಡ್ಕೊಂಡು ಬರ್ರಿ ಚೆನ್ನಾಗೈತಿ ಅಂಥೇಳಿ. ಸೊ ಅವರು ಕೂಡ ನನಗೆ ಅದನ್ನೇ ಹೇಳಿದರು, ದುರ್ಗಾದೇವಿ ದೇವಸ್ಥಾನ ಮತ್ತು ನುಗ್ಗಿಕೇರಿ ದೇವಸ್ಥಾನ ನೋಡಬೇಕು ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಈಗ ಲಾಸ್ಟಾಗಿ ನಾವು ನುಗ್ಗಿಕೇರಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದೀವಿ. ಈ ದೇವಸ್ಥಾನಕ್ಕಂತೂ ಸಾಕಷ್ಟು ಸರಿ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದೀನಿ. ಮತ್ತು ನೋಡ್ರಿ ಇವತ್ತು ಎಷ್ಟು ಖಾಲಿ ಐತೆ ಅಂಥೇಳಿ. ಇಷ್ಟು ಖಾಲಿ ನೀವು ಯಾವಾಗೂ ನೋಡೋಕ್ಕೆ ಸಾಧ್ಯನೇ ಇಲ್ಲ ನುಗ್ಗಿಕೇರಿಯನ್ನು. ಯಾಕಂದ್ರೆ ನಾ ಯಾವಾಗ ಶೇರ್ ಮಾಡಿದ್ರೂ ನುಗ್ಗಿಕೇರಿ ಒಳಗೆ ಕಾಲಿಡೋಕೆ ಜಾಗ ಇರೋಂಗಿಲ್ಲ, ಅಷ್ಟೊಂದು ಭಕ್ತರು ಇರ್ತಾರೆ ಇಲ್ಲೇ. ನಾವು ಬಂದೇವಿ 9:15 ಆಗಿತ್ತು ಮಾರ್ನಿಂಗ್. ಹೀಗಾಗಿ ಇನ್ನೂ ಅಷ್ಟೊಂದು ರಶ್ ಇರಲಿಲ್ಲ. ಮೇಯ್ನಾಗಿ ಇವತ್ತು ಫ್ರೈಡೇ, ಅದೇ ಸ್ಯಾಟರ್ಡೆ ಆಗಿದ್ದರೆ ಇನ್ನೂ ಕೂಡ ಸಿಕ್ಕಾಪಟ್ಟಿ ರಶ್ ಇರ್ತಿತ್ತು ಸ್ನೇಹಿತರೆ. ನೋಡ್ರಿ ಆಂಜನೇಯನ ದರ್ಶನ ಕೂಡ ಮಾಡಿಕೊಡ್ರಿ ಸ್ನೇಹಿತರೆ. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಬೇಡ್ಕೊಳ್ಳೋಣ. ನೋಡ್ರಿ ಎಲ್ಲರೂ ಕೂಡ ದರ್ಶನ ತಗೊಳ್ತಾ ಇದ್ದಾರೆ. ತುಂಬಾ ಖಾಲಿ ಇತ್ತು ದೇವಸ್ಥಾನ, ಆರಾಮಾಗಿ ದರ್ಶನ ಆಯಿತು ಎಲ್ಲ ಕಡೆ. ಸೊ ಹೊರಗಡೆ ಬಂದ ಮೇಲೆ ಅವ್ರದ್ದೊಂದಿಷ್ಟು ಫೋಟೋ ನೀನು ಬಾ ಅಂದರು. ಸೊ ನಂತರದಲ್ಲಿ ನಾ ಸೆಲ್ಫಿ ತೊಗೊಂಡೆ. ಸೊ ನೋಡ್ರಿ ನಮ್ಮ 4 ಮೇಡಮ್ ತುಂಬಾ ಖುಷಿ ಪಡಿಸಿದ್ರು ನನಗೆ. ತುಂಬ ಥ್ಯಾಂಕ್ಸ್ ಮೇಡಮ್. ಫ್ಯಾಮಿಲಿ ಜೊತೆ ಮಾಡೋದಕ್ಕೂ ಫ್ರೆಂಡ್ ಜೊತೆ ಮಾಡೋದಕ್ಕೂ ಭಾಳನ ವ್ಯತ್ಯಾಸ ಐತಿ ಜರ್ನಿ ಟ್ರಿಪ್. ಹೌದಲ್ರಿ? ಮತ್ತೆ ಎಲ್ಲ ಆಯಿತು. ಥ್ಯಾಂಕ್ ಯು ಮೇಡಮ್. ಬರ್ರಿ ನೆಕ್ಸ್ಟ್ ಮತ್ತೆ ಬಂದರೆ. ಹಾಂ ಎದಕ್ಕೆ ಬೇಡ್ರಿ ಮತ್ತೆ ಅದಕ್ಕೆ. ಹಾಂ ಬರ್ರಿ ಮತ್ತೆ ನೆಕ್ಸ್ಟ್ ಬಂದಾಗ. ಮನೆಗೆ ಬಂದಿದ್ರೆ ಭಾಳ ಖುಷಿ ಆಗ್ತಿತ್ತು, ಮನೆಗೆ ಒಂದು ಬಂದಿದ್ರೆ. ಹಾಂ ಬರ್ತಿರಲ್ಲ? ಓಕೆ ಬಾಯ್. ಏ ಬೇಡ್ರಿ, ಇದು ಏನೋ ಜಾಸ್ತಿ ಇರಲಿ, ಪರವಾಗಿಲ್ಲ ಇರಲಿ. ನಿಮ್ಮ ಟೈಮಿಗೆಲ್ಲ ನಾನು ಅನ್ಕೊಂಡಿದ್ದೆಲ್ಲ ರೀಚ್ ಆದ್ವಲ್ಲ ಸಾಕೆ. ತುಂಬಾ ಥ್ಯಾಂಕ್ಸ್ ರೀ, ಒಳ್ಳೇದು ಮಾಡಲಿ. ನನಗೆ ಅದೊಂದು ಆಸೆ, ಮನೆಗೆ ಕರ್ಕೊಂಡು ಹೋಗ್ಬೇಕಿತ್ತು. ಇದೆಲ್ಲ ಗೊತ್ತೂ ಇರಲಿಲ್ಲ. ಇಲ್ಲ ಇವತ್ತು ನಿಜವಾಗ್ಲೂ ಎಲ್ಲ ಹೋಗಿ ಬಂದ್ವಲ್ಲ, ಅದೊಂದು ಖುಷಿ ಆಯಿತು. ಹಾಂ ಹೋಗ್ಬರ್ರಿ, ಹ್ಯಾಪಿ ಜರ್ನಿ. ಹೋಗ್ಬರ್ರಿ, ಮತ್ತೆ ಬಂದರೆ ಕಾಲ್ ಮಾಡಿರಿ. ಹಾಂ ಅವ್ರಿಗೆ ಹೋದ್ಮೇಲೆ ಕಾಲ್ ಮಾಡಿರಿ, ನಾನು ಮಾಡ್ತೀನಿ. ಹಾಂ ಓಕೆ ಮೇಡಮ್ ಬಾಯ್. ಎಲ್ಲರಿಗೂ ಕೇಳ್ದಂತ ಹೇಳ್ರಿ ಮನ್ಯಾಗ ಹೇಳ್ತೀನಿ. ಬಾಯ್ ಮೇಡಮ್.